ચીકમલુગુમાં કોંગ્રેસના એક નેતા મહિલાના ઘરેથી ઝડપાતા સર્જાયેલા હંગામાએ હવે કાયદાકીય વળાંક લીધો છે. ચિકમગલુરુના ગાંધીનગર વિસ્તારમાં કોંગ્રેસી અગ્રણી રાહિલ શરીફ એક હિન્દુ મહિલાના ઘરે મોડી રાત્રે મળી આવતા હોબાળો મચ્યો હતો. મહિલાના પતિ અને સ્થાનિક રહીશોએ રાહિલ શરીફને રંગે હાથે ઝડપી પાડ્યા બાદ શારીરિક હુમલો કર્યો હોવાની વિગતો પ્રકાશમાં આવી છે. આ સમગ્ર ઘટનાનો વિડીયો સોશિયલ મીડિયા પર પ્રસારિત થતા રાજકીય અને સામાજિક વર્તુળોમાં ભારે ચર્ચા જાગી છે. જોકે મહિલાએ પોતાના નિવેદનમાં સ્પષ્ટતા કરી છે કે રાહિલ તેના મિત્ર છે અને પોતે અસ્વસ્થ હોવાથી દવા આપવા માટે તેમને તેડાવ્યા હતા. આ મામલે પીડિત મહિલાના પતિએ પત્નીના દાવાઓને સંપૂર્ણપણે નકારી કાઢતા ગંભીર આક્ષેપ કર્યા છે. પતિના જણાવ્યા અનુસાર રાહિલ શરીફ તેની પત્નીના દ્વિચક્રી વાહન પર આવ્યા હતા અને બંનેએ અંદરથી ઘરનો દરવાજો બંધ કરી દીધો હતો. પતિએ દાવો કર્યો છે કે તેને પત્નીના પરિવારજનોને બોલાવી તપાસ કરતા બંને શયનખંડમાંથી મળી આવ્યા હતા અને તે સમયે રાહિલે તેના પર હથિયાર વડે હુમલો કરવાનો પ્રયાસ પણ કર્યો હતો. પતિએ વધુમાં આક્ષેપ કર્યો છે કે રાહિલ શરીફ જ તેમના દાંપત્ય જીવનમાં તિરાડ પડવા માટે જવાબદાર છે અને અગાઉ તેના પર થયેલા ખોટા કાયદાકીય કેસો પાછળ પણ આ નેતાનો જ હાથ છે. ચિકમગલુરુ શહેર પોલીસે આ ઘટનાની ગંભીરતાને ધ્યાને લઈ રાહિલ શરીફ અને મહિલાના પતિ સહિત કુલ 6 વ્યક્તિઓ સામે સ્વેચ્છાએ ફરિયાદ દાખલ કરી છે. 4 શાંતિનો ભંગ કરવા બદલ ભારતીય ન્યાય સંહિતાની કલમ 194 હેઠળ ગુનો નોંધી સઘન તપાસ શરૂ કરવામાં આવી છે. સત્ય શું છે અને દવાની આપલેનો દાવો કેટલો સાચો છે તે પોલીસ તપાસના અંતે જ સ્પષ્ટ થશે. હાલમાં મુદ્દો સ્થાનિક પોલીસ મથકે પહોંચતા રાજકીય ખેંચતાણ અને ಕಾಯ್ದಾಕೀಯ ಕಾರ್ಯವಾಹಿ તેજ બની છે. ಮತ್ತೆ ಹೊರಗಡೆನೂ ಸ್ವಲ್ಪ ವಿಡಿಯೋಗಳು ವೈರಲ್ ಆಯ್ತು. ಆ ವಿಡಿಯೋದಲ್ಲಿ ರಾಯಲ್ ಶರೀಫ್ ಅವ್ರದ್ದು ಯಾವುದೇ ತಪ್ಪಿಲ್ಲ. ನನ್ಗೆ ಹುಷಾರಿರ್ಲಿಲ್ಲ ಅಂತ ರಾಯಲ್ ಶರೀಫ್ ಅವರಿಗೆ ಸ್ವಲ್ಪ ಮೆಡಿಸಿನ್ ತರ್ಲಿಕ್ಕೆ ಹೇಳಿದ್ದೆ. ಅವ್ರು ನನಗೆ ಫ್ರೆಂಡ್ ಅಷ್ಟೇ. ಮೆಡಿಸಿನ್ ತಂದು ಮನೆಗೆ ಕೊಡೋ ಟೈಮಲ್ಲಿ ಒಂದ್ 2 ನಿಮಿಷಕ್ಕೆ ಯಾರೋ 4-5 ಜನ ಬಂದ್ಬಿಟ್ಟು ಹಿಂದೆಯಿಂದ ಅವ್ರನ್ನ ನೂಕಿ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿರೋದು. ಅದನ್ನ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಹಾಕಿದ್ದಾರೆ. ಬಟ್ ಆ ವಿಡಿಯೋ ಯಾವ್ದು ನಿಜ ಅಲ್ಲ. ಅವ್ರ ಮೆಡಿಸಿನ್ ತರೋ ಟೈಮಿಗೆ ಬೇಕಂತಾನೆ ಮಾಡಿರೋ ವಿಡಿಯೋ ಅದು. ಅದರ ವಿಡಿಯೋಸ್ ಏನಾದ್ರು ನಿಮ್ಗೂ ಬಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲಾದ್ರು ಬಂದ್ರೆ ಅದಕ್ಕೆ ಪ್ರತಿಕ್ರಿಯಿಸ್ಬೇಡಿ. ಅದನ್ನ ಮತ್ತೆ ಯಾರಿಗೂ ಫಾರ್ವರ್ಡ್ ಮಾಡಬೇಡಿ. ಅದರಿಂದ ನನ್ನ ಹೆಸರಿಗೂ ಧಕ್ಕೆ ಆಗುತ್ತೆ. ಮನೆ ಒಳಗೆ ಮತ್ತೆ ಹೊರಗಡೆನೂ ಸ್ವಲ್ಪ ವಿಡಿಯೋಗಳು. ನಮಸ್ತೆ, ನನ್ನ ಹೆಸರು ಕೀರ್ತಿರಾಜ್ ಅಂತ. ನನಗೆ ನನ್ನ ಗಂಡ ಹೆಂಡತಿ ಜಗಳ ಅಂತ ಹೇಳ್ಬಿಟ್ಟು ನನಗೆ 1 ವರ್ಷದಿಂದ ನಾವು ಅವರು ಒಟ್ಟಿಗಿಲ್ಲ. ಅದು ಕಾರಣನೇ ರಾಹಿಲ್ ಶರೀಫ್ ಅಂತ ಹೇಳ್ಬಿಟ್ಟು ಒಬ್ಬರಿದ್ರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು. ಅವ್ರಿಗೆ ಓಟ್ ಹಾಕೋ ನೆಪದಲ್ಲಿ ಅವ್ರ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದನ್ನು ಕೇಳಿದ್ದಕ್ಕೆ ನನಗೆ ಮೊಬೈಲ್ ಕೊಡಿ, ನಾನು ಚೆಕ್ ಮಾಡ್ತೀನಿ, ಎಷ್ಟೊತ್ತು ಮಾತಾಡಿದ್ದೀನಿ ಅಂತ ಕೇಳಿದ್ದಕ್ಕೆ ಅವ್ರು ಕೊಡಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವತ್ತು ಮೊಬೈಲ್ ಒಂದು ಕಿತ್ಕೊಂಡು ಹೋದೆ. ಆಮೇಲೆ ಅವ್ರ ತಮ್ಮ ಬಂದ್ಬಿಟ್ಟು ನಮ್ಮ ಅಕ್ಕ ಅಮ್ಮ ಅಂತ ಹೇಳ್ಬಿಟ್ಟು ಕೆಟ್ಟದಾಗ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ನನಗೂ ಕೋಪ ಬಂದ್ಬಿಟ್ಟು ಇಬ್ಬರಿಗೂ ಹೊಡೆದಾಟ ಆಯ್ತಲ್ಲಿ. ಅದಾದಮೇಲೆ ಮಾನ್ಯ ದಿನ ಹೋಗ್ಬಿಟ್ಟು ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕೇಸ್ ಮಾಡಿಸ್ತಾರೆ, ಸುಳ್ಳು ಕೇಸ್ ಮಾಡಿಸ್ತಾರೆ, ಅಟ್ರಾಸಿಟಿ ಸುಳ್ಳು ಕೇಸ್ ಮಾಡಿಸ್ತಾರೆ. ಅವರು ಎಸ್ಸಿ, ನಾವು ಬಿಳಮಗ ಶೆಟ್ಟಿ ಅಂತೇಳಿ ನಮ್ದಿದ್ದು ಸುಳ್ಳು ಕೇಸ್ ಮಾಡಿಸ್ತಾರೆ. ಅದಾದಮೇಲೆ ರಾಡಲ್ಲಿ ಹೊಡೆದಿದ್ದೀನಿ ಅಂತೇಳ್ಬಿಟ್ಟು ಒಂದು ರಾಡು ಸಮೇತ ರಾಹಿಲ್ ಶರೀಫ್ ಎನ್ನೊಬ್ಬ ಅವನು ರಾಡಲ್ಲಿ ಅವನೇ ಐ ವೀಕ್ನೆಸ್, ಇದಕ್ಕೆ ರಾಡಲ್ಲಿ ಹೊಡೆದಿದ್ದೀನಿ ಅಂತೇಳ್ಬಿಟ್ಟು ಒಂದು ರಾಡು ಸಮೇತ ಪೊಲೀಸ್ ಮಾರ್ಜರಿ ಕೊಡ್ತಾರೆ. ಆ ಪೊಲೀಸ್ ಮಾರ್ಜರಿಯಲ್ಲಿ ರಾಡು ಕೊಟ್ಟಿದ್ರಲ್ಲ, ಅದು ನಾನು ಮುಟ್ಟೇ ಇಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೆ ಯಾರ ತಂಟೆನೂ ಬೇಡ, ಯಾರ ಸವಾಸನೂ ಬೇಡ, ನನ್ನ ಜೀವಕ್ಕೆ ರಕ್ಷಣೆ ಬೇಕು. ಇವನು ನಾನು ನಿನಗೆ ಆ ಥರ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಸಾಯಿಸ್ತೀನಿ ಅಂತೇಳ್ಬಿಟ್ಟು ರಾಯಲ್ ಶರೀಫು ನನಗೆ ಬೆದರಿಕೆ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಇದು ಮಾಡ್ತೀನಿ. ನಾನು ಫ್ರೀಯಾಗಿ ನನ್ನ ಜೀವನ ಮಾಡಬೇಕು. ದಯವಿಟ್ಟು ನನಗೆ ನನ್ನ ಪಾಡಿಗೆ ನನ್ನ ಬಾಳಕ್ಕೆ ಬಿಟ್ಬಿಡಿ. ಅವ್ರು ಹೆಂಗಾರು ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮಂಗೋಸ್ಕರನಾದರೂ ನನಗಿರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.